ನಮಸ್ತೆ ಸದಾವತ್ಸಲೆ ಅಂತ ಕೇರಳದಲ್ಲಿ ವಂದೇ ಭಾರತ್ ಟ್ರೈನ್ ಉದ್ಘಾಟನೆಯ ಸಂದರ್ಭದಲ್ಲಿ ಶಾಲಾ ಮಕ್ಕಳನ್ನ ಕರ್ಕೊಂಡು ಬಂದಿರ್ತಾರೆ. ಅವರು ಈ ಹಾಡನ್ನು ಹಾಡ್ತಾರೆ. ಅದಕ್ಕೆ ಕೇರಳ ಸರ್ಕಾರ ಅಲ್ಲರಿ RSS ಗೀತೆ ಆಡಿಸಿದಿರಲ್ಲ ಈ ಸರ್ಕಾರಿ ಕಾರ್ಯಕ್ರಮದಲ್ಲಿ, RSS ಗೀತೆಯನ್ನು ಆಡಿಸೋದರ ಮೂಲಕ ರಾಜಕೀಯ ಯಾಕೆ ಮಾಡ್ತಾ ಇದ್ದೀರಿ ಅಂತ ತನಿಖೆಗೆ ಆದೇಶವನ್ನು ಕೊಟ್ಟಿದ್ದಾರೆ. ಆ ವಿಚಾರ ಕೂಡ ಇವತ್ತು ಬಹಳಷ್ಟು ವಿವಾದವನ್ನು ಸೃಷ್ಟಿ ಮಾಡಿದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಫಸ್ಟ್ ನಾನು ಶಶಿಕಾಂತ್ ಅವ್ರದ್ದು ಆರ್ಗ್ಯುಮೆಂಟ್ ಕೇಳೋದಕ್ಕೆ ಇಷ್ಟಪಡ್ತೀನಿ. ಏನು ಹೇಳ್ತೀರಿ ಸರ್ ಇದಕ್ಕೆ? ಇದು ಒಂದು ದೇಶಭಕ್ತಿ ಗೀತೆ. ನಮಸ್ತೆ ಸದಾವತ್ಸಲೆ ಅಂದ್ರೆ ತಾಯಿ ಮಾತೃಭೂಮಿಯನ್ನ ನಾವು ನಮಸ್ಕರಿಸುವುದು. ಅದು ಈಗಾಗಲೇ ಇಟ್ ಇಸ್ ಪಕ್ಕಾ ಬ್ರ್ಯಾಂಡೆಡ್. ಯಾವ ಸಂಘಟನೆಗೆ ಸಂಬಂಧಪಟ್ಟದ್ದು, ಸನಾತನ ಸಂಘಟನೆಗೆ ಸಂಬಂಧಪಟ್ಟಂತ ಒಂದು ಗೀತೆ ಇದೆ. ಆಮೇಲೆ ಅಲ್ಲಿ ನಡೀತಕ್ಕಂಥದ್ದು ಯಾವ ಸನ್ನಿವೇಶ? ಸರ್ಕಾರಿ ಕಾರ್ಯಕ್ರಮ. ಸರ್ಕಾರಿ ಕಾರ್ಯಕ್ರಮ ಆದರೆ ಸರ್ಕಾರ ಅಪ್ರೂವ್ ಮಾಡಿದಂಥ ಜನಗಣಮನ ಇದೆ, ಅರ್ಥ ಆಯ್ತಾ? ಒಂದು ನಾಡಗೀತೆ ಅಂತ ಇರುತ್ತೆ. ಆದ್ರೆ ನೀವು ಎಲ್ಲ ಸಂಘಟನೆ ಸಂಬಂಧಪಟ್ಟಲ್ಲ. ಆಮೇಲೆ ಒಂದ್ ನಿಮಿಷ ಸರ್, ರಾಜ್ಯ ಸರ್ಕಾರ ಎಲ್ಲಾ ಸಂದರ್ಭದಲ್ಲಿ ಅಲ್ಲ ಸರ್, ಒಂದ್ ನಿಮಿಷ ಇರಿ. ನೀವು ಸಂದರ್ಭ ಆಮೇಲೆ ಮಾತಾಡಿ. ನೀವು ಮಾತಾಡುವಾಗ ಸರ್ ನೀವು ಮಾತಾಡಿ ಬೇಡ, ನಾವೆಲ್ಲ ನೀವು ಮಧ್ಯದಲ್ಲಿ ಯಾಕೆ ಮಾತಾಡ್ತೀರಾ? ಮಾತಾಡಿ, ಯಾಕೆ ನಮ್ಮನ್ನು ಯಾರು ಹೇಳಿದ್ರು? ನೀವು ಮಾತಾಡಿ. ಅವಕಾಶನೇ ಕೊಡಲ್ಲ. ಈ ಸನಾತನಿಗಳ ಸಮಸ್ಯೆ ಏನಂತಂದ್ರೆ ಯಾವಾಗ ಮಾತಾಡಕ್ಕಾಗಲ್ಲ, ಮತ್ತೊಬ್ರು ಹೊಟ್ಟೆ ನೋವಿಲ್ಲ, ಪ್ರಶ್ನೆನೂ ಇಲ್ಲ. ಅವ್ರದ್ದು ವಾದ ಕೇಳಿಸ್ಕೊಳ್ಳಿ, ಆಮೇಲೆ ಅದಕ್ಕೆ ಮಾತಾಡಿ, ಉತ್ತರ ಕೊಡಿ. ಅದಕ್ಕೆ ನೀವು ಅಬ್ಜೆಕ್ಷನ್ ಇದ್ರೆ ಆಮೇಲೆ ಉತ್ತರ ಕೊಡಿ ಅಷ್ಟೇನೆ. ಇವಾಗ ನಾನು ಹೇಳ್ತಾ ಇರೋದು, ನೀವು ಮಾಡೋದು ಅದು ಏನದು ಬಿಜೆಪಿ ಕಾರ್ಯಕ್ರಮನ, ಸಂಘದ ಕಾರ್ಯಕ್ರಮನ? ಇಲ್ಲ. ಇಂಡಿಯನ್ ರೈಲ್ವೆ ಯಾರ್ದು? ಈ ದೇಶದ್ದು. ಇಂಡಿಯನ್ ರೈಲ್ವೆ ಯಾರ್ದು? ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆಗಳದ್ದು. ಸಂವಿಧಾನಬದ್ಧವಾಗಿ ನೀವು ಮಾಡಬೇಕಾಗಿರೋ ಕೆಲಸ ಏನು? ಯಾವುದೇ ಒಂದು ಸಂಘಟನೆಗೆ ಸಂಬಂಧಪಟ್ಟಂತ ಹಾಡನ್ನು ಹಾಡುವುದಲ್ಲ. ನಾಳೆ ಹೋಗ್ಬಿಟ್ಟು ಹೇಳ್ತೀರಿ ನೀವು, ಇನ್ನೊಂದು ಹೇಳ್ತೀನಿ, ಮತ್ತೊಂದು ಹೇಳ್ತೀನಿ. ಅಲ್ಲ ರೀ ಸ್ವಾಮಿ, ಮೊದಲು ಮಾಡಬೇಕಾಗಿರೋ ಕೆಲಸ ಏನು? ಇಲ್ಲ ಬಂದ್ರಾ, ಒಳ್ಳೆ ಟ್ರೈನ್ ತೊಗೊಂಬಂದ್ರ, ಸಂತೋಷ. ಭಾಷಣ ಮಾಡಿದ್ರಾ, ಸಂತೋಷ. ಆದರೂ ಸಹಿತ ಆ ಪಕ್ಷದಲ್ಲಿ ಇರ್ತಕ್ಕಂಥವರೆಲ್ಲ BJP ಅವರೇ, ಎಲ್ಲರೂ ಅವರೇ ಇದ್ದಾರೆ, ಕೇಂದ್ರ ಸರ್ಕಾರದವರು ಅವರೇ ಇದ್ದಾರೆ. ಆದ್ದರಿಂದ ನೀವು ಮಾಡಬೇಕಾಗಿರೋ ಕೆಲಸವನ್ನು ಬಿಟ್ಟು ಬರೀ ಆ ಮಕ್ಕಳು ಸರ್, ಮಕ್ಕಳ ತಲೆಯಲ್ಲಿ ಯಾಕೆ ವಿಷ ಬೀಜ ಬೀಳ್ತೀರಾ? ಮಕ್ಕಳ ಯಾಕೆ ಮಾಡ್ತೀರಾ? ಒಂದು ಸಂಘಟನೆಗೆ ಸಂಬಂಧಪಟ್ಟದ್ದು. ಆ ಸಂಘಟನೆ ಏನು ಅದ್ರ ಕೆಲಸ? ಧರ್ಮ ದ್ವೇಷವನ್ನೇ ಬೆಳೆಸೋ ಕೆಲಸವನ್ನ ಇಲ್ಲಿವರೆಗೂ ಮಾಡ್ಕೊಂಡ್ ಬಂದಿದ್ದೀರಾ ನೀವು. ಆದ್ದರಿಂದ ಆ ಜನರಲ್ಲಿ ನೀವು ಸದಾವತ್ಸಲ ಅಂತ ಹೇಳ್ತಾ ಆ ನಂತರ ನೀವೇನ್ ಮಾಡ್ತಾ ಇದ್ದೀರಿ? ಅವರೆಲ್ಲರೂ ಸಹಿತ ಏನು RSS ಸೇರಿಸ್ತಿದ್ದೀರಾ? ಬೇಕಿಲ್ಲ. ಕೋಮುವಾದಿಗಳನ್ನು ಮಾಡ್ತೀರಾ? ಬೇಕಿಲ್ಲ. ಮತಾಂಧತೆಯನ್ನು ಬೆಳೆಸ್ತಾ ಇದ್ದೀರಾ? ಬೇಕಿಲ್ಲ. ಮಕ್ಕಳ ಮನಸ್ಸಲ್ಲಿ ಇದೆಲ್ಲ ಯಾಕ್ರಿ ಬೇಕು ನಿಮಗೆ? ಬೇಕಾಗಿಲ್ಲ. ಅಲ್ಲಿ ಬೇಕಾಗಿರೋದು ಮಕ್ಕಳಿಗೂ ಮತ್ತು ರೈಲ್ವೆಗೂ ಏನು ಸಂಬಂಧ ಇವಾಗ? ಅದು ಅಗತ್ಯ ಇಲ್ಲದಂಥ ಕೆಲಸವನ್ನು ನೀವು ಮಾಡೋ ಅಗತ್ಯ ಏನಿದೆ? ನಿಮ್ಮ ಸನಾತನವನ್ನು ನೀವು ಇಟ್ಕೊಳ್ಳಿ, ನಿಮ್ಮ ಧರ್ಮಾಂಧತೆಯನ್ನು ನೀವು ಇಟ್ಕೊಳ್ಳಿ. ಬಟ್ ಒಂದು ಮಾತು ಭಾಸ್ಕರನ್ ಅವರೇ, ಈಗ RSS ಅಥವಾ ಸಂಘ ಕೇವಲ ಅದು ಒಂದು ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಸೀಮಿತವಾಗಿಲ್ಲ. ಅದರ ಅಂಗ ಸಂಸ್ಥೆಗಳು, ರಾಜಕೀಯ ಪಕ್ಷಗಳು ಇವೆ, ಅಥವಾ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸುವಂತ ಬಹಳಷ್ಟು ಬೇರೆ ಬೇರೆ ಅಂಗ ಸಂಸ್ಥೆಗಳು ಇವೆ. ಸೊ ಇದು ಒಂದು ರಾಜಕೀಯ ಪಕ್ಷ. ನಾನು ಇವಾಗ ನಿನ್ನೆ ಮೋಹನ್ ಭಾಗವತ್ ಅವರು ಹೇಳಿದರು, ನೀವು ಅಲ್ಲಿ ಇದು ಯಾವುದು ನಮ್ಮ ಬಾಬ್ರಿ ಮಸೀದಿ ಕೆಡದಂಥ ಸಂದರ್ಭದಲ್ಲಿ ರಾಮನ ದೇವಸ್ಥಾನಕ್ಕೆ ನೀವು ಏನಾದರೂ ಒತ್ತು ಕೊಟ್ಟಿದ್ರೆ ನಾವು ನಿಮ್ಮನ್ನೇ ಬೆಂಬಲಿಸ್ತಾ ಇದ್ವಿ ಕಾಂಗ್ರೆಸ್ನವರಿಗೆ. BJP ನಮ್ಮ ಒಂದು ಚಿಂತನೆಗಳಿಗೆ ಸಪೋರ್ಟ್ ಮಾಡ್ತು, ಹಾಗಾಗಿ ನಾವು BJPನ ಬೆಂಬಲಿಸಿದ್ವಿ ಅಂತ. ಸೊ ಕೇವಲ RSS ಈಗ ಒಂದು ಸಾಂಸ್ಕೃತಿಕ ಚಟುವಟಿಕೆಯಾಗಿ ಅಥವಾ ಕೇವಲ ದೇಶಭಕ್ತಿಯನ್ನು, ರಾಷ್ಟ್ರಪ್ರೇಮವನ್ನು ಹುಟ್ಟಿಸುವಂತಹ ಒಂದು ಸಂಘಟನೆಯಾಗಿ ಉಳಿದಿಲ್ಲ. ಅದರ ವಿವಿಧ ಅಂಗಸಂಸ್ಥೆಗಳು ರಾಜಕೀಯವಾಗಿ ಮತ್ತು ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಬೇರೆ 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 ರೀತಿಯಾದಂತಹ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಇನ್ನೂ ಕೂಡ ಏನೂ ಅರಿಯದ ಮಕ್ಕಳನ್ನ ಸಂಘದ ಒಂದು ಹಾಡನ್ನು ಹಾಡಿಸುವುದರ ಮೂಲಕ ಎಲ್ಲೋ ಮೈಂಡ್ ಡೈವರ್ಷನ್ ಮಾಡ್ತಾ ಇದ್ದೀರಿ ಅಂತ ಅವ್ರು ಏನು ತಮ್ಮ ಒಂದು ವಾದವನ್ನು ಮಂಡಿಸಿದ್ದಾರೆ ಅಥವಾ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ, ಅದರಲ್ಲಿ ತಪ್ಪೇನೂ ಇಲ್ಲ. ಒಂದು ನಿಮಿಷ. ನಮಸ್ತೆ ಸದಾವತ್ಸಲೆ ಮಾತೃಭೂಮೆ ತ್ವಯಾ ಹಿಂದೂ ಭೂಮೆ ಸುಖಂ ವರ್ಧಿತೋಹಂ. ಅದರಲ್ಲಿ ಮಕ್ಕಳಿಗೆ ವಿಷ ಬೀಜ ಬಿತ್ತಿಸುವಂತಹ ಏನಿದೆ ಅದರಲ್ಲಿ? ಈಗ ಅದರಲ್ಲಿ ಬಹಳಷ್ಟು ಅದರಲ್ಲಿ ಒಂದಿಷ್ಟು ಕ್ರಿಶ್ಚಿಯನ್ ಮುಸ್ಲಿಂ ಹುಡುಗರು ಇದ್ದಾರೆ ಅಂತ ಇಟ್ಕೊಳ್ಳಿ ಸರ್. ಹೌದು, ಇದು ಹಿಂದೂಗಳಿಗಷ್ಟೇ ಭೂಮಿ ನನಗಲ್ಲ ಅನ್ನುವಂತ ಭಾವನೆ ಅವ್ರಿಗೆ ಬರಲ್ಲ. ಕರೆಕ್ಟ್. ಅದಕ್ಕೆ ಸುಪ್ರೀಂ ಕೋರ್ಟು
ಹಿಂದುತ್ವದ ಡೆಫಿನಿಷನ್ ಅನ್ನ ಸಾರಾಸಗಟಾಗಿ ನಿಮಗೆ ಬಿಟ್ಟಿಟ್ಟಿದೆ. ಬೇಕಾದಾಗ ಹಿಂದುತ್ವ ಒಂದ್ ನಿಮಿಷ, ಜೀವನ ಪದ್ಧತಿ ಅಂತ ಇದನ್ನ ನಾನು ನಿಮ್ಗೆ ಒಪ್ಪಲ್ಲ. ಬೇಕಾದಾಗ, ಬೇಡ ಆದಾಗ ಈಗ ನೀವು ಹಿಂದೂ ನೋಡಿ, ಧರ್ಮವನ್ನು ನಿಮ್ಮ ಕನ್ವೀನಿಯನ್ಸ್ ಮಾತಾಡಬೇಡಿ. No, no, ನಿಮ್ ನಾನು convenience. ಹಿಂದೂ ಧರ್ಮದ ಬಗ್ಗೆ ಮಾತಾಡಿಲ್ಲ, ನಿಮ್ಮ- ಹಿಂದುತ್ವದ ಬಗ್ಗೆ ನಿನ್ನೆ- ಮಾತಾಡಿದ್ದೀನಿ. ನಿನ್ನೆ ಮೋಹನ್ ಭಾಗವತ್ ಅವ್ರು ಏನ್ ಹೇಳಿದ್ರು, ನೀವು ಹಿಂದೂ ಧರ್ಮವನ್ನು ಒಪ್ಪಿಕೊಂಡು ಬರುವುದಾದ್ರೆ ನೀವು ಶಾಖೆಗೆ ಬರಬಹುದು. ಹಿಂದುತ್ವ ಅಂತ ಹೇಳಿದ್ದಾರೆ. ವೆರಿ 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 ಹಿಂದುತ್ವ, ಹಿಂದೂ ಧರ್ಮ ಅಲ್ಲ ಅವ್ರು ಹೇಳಿರೋದು. ಕೇಳಿಲಿ ಸರ್, ಹಿಂದುತ್ವ ಅಂತಂದ್ರೆ ಹಾ, ಹಿಂದುತ್ವ it is a way of ಅಂತಂದ್ರೆ ಒಂದ್ life. ನಿಮಿಷ, ಹಿಂದುತ್ವ ಅಂದರೆ ಇದು ವೇ ಆಫ್ ಲೈಫ್ ಅಷ್ಟೇ. ಅನ್ನೋದಾದ್ರೆ ಹಿಂದೂ ರಾಷ್ಟ್ರ ಯಾಕೆ ಬರುತ್ತೆ? ಹಿಂದೂ ರಾಷ್ಟ್ರ ಏನಕ್ಕೆ ಅಂದ್ರೆ ಈಗ ಆಲ್ರೆಡಿ ಮುಸ್ಲಿಂ- ವೇ ಆಫ್ ಒಂದ್ ಲೈಫ್ ನಿಮಿಷ. ಹಿಂದೂ ಅಂತ ನಾನು ಅನ್ನೋದಾದ್ರೆ ಮಾತಾಡ್ತೀನಿ. ಎವ್ರಿಬಡಿ ಇಸ್ ಹಿಂದೂ. ನೀವು ಹಿಂದೂ ಪ್ರಶ್ನೆ ರಾಷ್ಟ್ರ ಕೇಳಿದ್ಮೇಲೆ- ಹೇಗಾಗುತ್ತೆ? ನೀವು ಪ್ರಶ್ನೆ ಕೇಳಿದ ಮೇಲೆ ಉತ್ತರ ಕೇಳೋ ತಾಳ್ಮೆ ಹಾ, ಇಲ್ಲ ಹೇಳಿ ನಿಮಗೆ. ಹೇಳಿ. ಈಗ ಆ ಮಕ್ಕಳು ಸಂಘದ ಪ್ರಾರ್ಥನೆಯನ್ನ ಹಾಡಿದ್ದಾರೆ. ಅದು ಮಹಾ ಅಪರಾಧ ಅಂತ ಹೇಳಿ ನನ್ನ ಸ್ನೇಹಿತರು ಹೇಳ್ತಾ ಇದ್ದಾರೆ. ಸಂಘದ ಪ್ರಾರ್ಥನೆಯಲ್ಲಿ ಯಾವುದಾದರೆ ಜಾತಿಯನ್ನ, ಧರ್ಮವನ್ನ, ಉಪಜಾತಿಯನ್ನ ದ್ವೇಷಿಸುವಂತಹ ಒಂದೇ ಒಂದು ಪದ ಇದೆಯಾ? ಇತ್ತೀಚೆಗೆ ನಡೆದಂತಹ ಒಂದ್ ನಿಮಿಷ. ಸಾಲು ಸಾಲು ಘಟನೆಗಳು ಆ ನಾನು ರೀತಿಯಾದಂತಹ ಪ್ರಾರ್ಥನೆಯ ಬಗ್ಗೆ ನಾನು ಮಾತಾಡ್ತಾ ಅದೇ ಇದ್ದೀನಿ. ಸರ್, ನೀವು ಅದು- ಮತ್ತೆ ಎಲ್ಲೋ ಸರ್, ಘಟನೆಗಳು. ಪ್ರಾರ್ಥನೆಯಿಂದಲೇ ಮುಖವಾಡ ಅಷ್ಟೇ ಆರಂಭ. ನಿಮ್ಗೆ. ಪ್ರಾರ್ಥನೆಯಿಂದಲೇ ಆರಂಭ. ಮಂಗಳೂರಿನಲ್ಲಿ ನಡೆದಂತ ಸಾಲು ಸಾಲು ಕೊಲೆಗಳು, ಮಂಗಳೂರಿನಲ್ಲಿ ನಡೆದಂತಹ ಸಾಲು ಸಾಲು ಅವಘಡಗಳು, ಇವೆಲ್ಲ ಯಾವುದರಿಂದ ನೋಡಿ, ಪ್ರೇರಿತ ಸರ್? ಮಂಗಳೂರಿನಲ್ಲಿ ಯಾವುದರಿಂದ ಒಂದ್ ನಿಮಿಷ, ಪ್ರೇರಿತ ಸರ್? ಮಂಗಳೂರಿನಲ್ಲಿ ಯಾವುದರಿಂದ ಪ್ರೇರಿತ? ಕೇರಳದ ಮಲಬಾರ್ ರೀಜನ್ ಅಲ್ಲಿ ನಡೀತಾ ಇರುವಂತಹ ಕೊಲೆಗಳು, ಆ ಕಡೆ ಒಂದು ಈ ಕಡೆ ಒಂದು, ಅದು ಯಾರ ಸತ್ರುನು ದೇಶಕ್ಕೆ ದೌರ್ಭಾಗ್ಯನೇ. ಹೌದು. ಆಯ್ತಾ? ಅದಕ್ಕೂ ಸಂಘದ ಪ್ರಾರ್ಥನೆಗೂ ನೀವು ದಯವಿಟ್ಟು ಸರ್, ತಾಳೆ ಸಂಘದ ಹಾಕಬೇಡಿ. ಒಂದ್ ನಿಮಿಷ ಸರ್, ಸಂಘದ ಸಂಘದ ಪ್ರಾರ್ಥನೆಯನ್ನ ಹೇಳಿಕೊಂಡು ಸರ್, ಯಾರು ಕೊಲೆ ಮಾಡಿಲ್ಲ. ಸರ್, ಆದರೆ ಜೈ ಶ್ರೀರಾಮ್ ಹೇಳ್ಕೊಂಡು ಆದರೆ ಸಾವಿರಾರು ಜನ ಕೊಲೆ ಮಾಡಿದ್ದೀರಿ ನೀವು. ಅಲ್ಲಾಹು ಅಕ್ಬರ್ ಅಂತ ಹೇಳಿ ಕೊಂದಿರೋದನ್ನ ನಾವು ನೋಡಿದ್ದೇವೆ.